ವೆಲ್ಕಮ್ ಬ್ಯಾಕ್. ಬನ್ನಿ ನಿಮ್ಮನ್ನು ಜಾತ್ರೆ ಕರ್ಕೊಂಡು ಹೋಗ್ತೀನಿ. ಈ ವರ್ಷದ ಜಾತ್ರಾ ಮಂಟಪ ತುಂಬ ಅದ್ದೂರಿಯಾಗಿತ್ತು. ಸ್ವರ್ಣಭರಿತ ದೇವಿಯರನ್ನು ಈ ಅಲಂಕೃತ ವಿಶಿಷ್ಟವಾದ ಜಾತ್ರಾ ಮಂಟಪದಲ್ಲಿ ನೋಡೋಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟು ಸುಂದರವಾಗಿತ್ತು. ಈ 9 ದಿನಗಳಲ್ಲಿ ಅಕ್ಕಪಕ್ಕದ ಊರುಗಳಿಂದ, ದೂರದ ಹೊರ ರಾಜ್ಯಗಳಿಂದ ಸಾಕಷ್ಟು ಜನ ಬಂದಿದ್ದರು. ಅದ್ದೂರಿಯಾದ ಈ ಮಂಟಪದ ಒಂದು ಭಾಗದಲ್ಲಿ ದೇವಿಯರ ಸೇವೆಗೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಹಾಗೆ ಇನ್ನೊಂದು ಭಾಗದಲ್ಲಿ ಪ್ರಸಾದ ಸೇವೆ, ಪೂಜಾ ಸಾಮಗ್ರಿಗಳ ಅಂಗಡಿಗಳು, ದೇವಿಯರ ಫೋಟೋ ಶಾಪ್ಗಳು ಕೂಡ ಇದ್ವು. ಹಾಗೆ ನಾವು ಕೂಡ ಸೇವೆ ಮುಗಿಸಿ ಹೊರಟ್ವಿ. ನನಗೆ ದೇವಿಯರನ್ನು ತುಂಬ ಹತ್ತಿರದಿಂದ ನೋಡುವಂಥ ಅವಕಾಶ ಸಿಕ್ತು. ಅತಿ ಸಮೀಪದಿಂದ ದೇವಿಯರನ್ನು ಕಣ್ ತುಂಬಿಕೊಳ್ಳೋದು ನನ್ನ ಪುಣ್ಯ. ನನಗೆ ಈ ಅವಕಾಶ ಸಿಕ್ಕಿದ್ದು ಹೇಗೆ ಅಂದರೆ, 3 ವರ್ಷಗಳಿಗೊಮ್ಮೆ ಹಾಗೂ ನಮ್ಮೂರಿನ ಜಾತ್ರೆಗೆ ಅದೆಷ್ಟೋ ದೂರದ ಊರುಗಳಿಂದ ಜನ ಬರ್ತಾರೆ. ಬರುವಂಥ ಜನರಿಗೆ ಅನ್ನಪ್ರಸಾದ ಸೇವೆಯನ್ನು ಕಳೆದ 3 ಜಾತ್ರಾ ವರ್ಷಗಳಿಂದ ಆರಂಭ ಮಾಡಿದ್ದು. ಇದು 4ನೇ ವರ್ಷದ ಸೇವೆ. ಈ ಸೇವೆಯಲ್ಲಿ ತಯಾರಾಗುವ ಪ್ರಸಾದವನ್ನು ಪ್ರತಿ 7 ದಿನ ನೈವೇದ್ಯಕ್ಕೆ ದೇವಿಯರ ಗದ್ದುಗೆಗೆ ತರ್ತಾರೆ. ಕೇವಲ 4 ಜನರಿಗೆ ಅವಕಾಶ ಮಾತ್ರ ಇರುತ್ತೆ. ಈ ಅವಕಾಶ ನನಗೆ ಸಿಕ್ಕಿದ್ದು ನನಗೆ ಖುಷಿ ಕೊಟ್ಟ ವಿಚಾರ. ಪೂಜೆ ಮುಗಿಸಿ ಸ್ವಲ್ಪ ಹೊತ್ತು ಸುತ್ತಾಡಿ ಜ್ಯೂಸ್ ಕುಡಿದು ಸೀದಾ ಅನ್ನಪ್ರಸಾದ ಸೇವೆ ಮಂಟಪಕ್ಕೆ ಬಂದ್ವಿ. ಈ ಅನ್ನಪ್ರಸಾದ ಸೇವೆ ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಪ್ರತಿದಿನ ಇತ್ತು. ಅದೆಷ್ಟೋ ದೂರದ ಊರುಗಳಿಂದ ಜನ ಬಂದಿದ್ದರು. ಸಾಕಷ್ಟು ಜನ ಈ ಸೇವೆಗೆ ಸಂತೋಷ ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲ, ದೇಣಿಗೆ ನೀಡೋರಿಗೆ ಅವಕಾಶವನ್ನು ಕೂಡ ಕಲ್ಪಿಸಲಾಗಿತ್ತು. ಹಾಗೆ ಇಲ್ಲಿ ಅಕ್ಕಿ ಚೀಲ, ಬೆಲ್ಲ, ಈ ರೀತಿ ಬೇಳೆ ಕಾಳುಗಳು ಹಲವಾರು ರೂಪಗಳಲ್ಲಿ ದಾನ ನೀಡಿದ್ದಾರೆ. ಈ ಸೇವೆಗೆ ಯಾರಲ್ಲೂ ಒತ್ತಾಯ ಹೇರಿಲ್ಲ. ಈ ರೀತಿ ಹಲವು ರೂಪಗಳಲ್ಲಿ ದಾನ ಮಾಡಿದವರು ಸಾಕಷ್ಟು ಜನ ಬೇರೆ ಬೇರೆ ಊರುಗಳಿಂದ ಪ್ರತಿದಿನ ಜನ ಸೇವೆಗೆ ಅಂತ ಬರ್ತಿದ್ರು. ಅದೆಷ್ಟೋ ಗಣ್ಯ ವ್ಯಕ್ತಿಗಳು ಭಾಗಿಯಾಗಿದ್ದರು. ಹಲವು ವ್ಯಕ್ತಿತ್ವಗಳ ಪರಿಚಯ ಆಯಿತು. ಈ ಸೇವೆ ಹೀಗೆ ನಿರಂತರವಾಗಿರಲಿ. ಈ ಸೇವೆಯಲ್ಲಿ ಭಾಗಿಯಾಗುವ ಅವಕಾಶ ಇನ್ನೂ ಸಾಕಷ್ಟು ಜನರಿಗೆ ಸಿಗಲಿ ಅನ್ನೋದೇ ನನ್ನ ಆಶಯ. ಇದು ಜಾತ್ರೆಯ ಕೊನೆಯ ದಿನ. ಈ ದಿನ ಸ್ವಲ್ಪ ಅಲ್ಲ, ತುಂಬಾ ಬೇಸರ ಆಗುತ್ತೆ. ದೇವಿಯರು ಜಾತ್ರಾ ಮಂಟಪದಿಂದ ತೆರಳಿ ಇಂದು ಕೂಡ ಭಕ್ತರಿಗೆ ನೇರ ದರ್ಶನ ನೀಡಿ ಗಡಿಯಲ್ಲಿರೋ ಗದ್ದುಗೆಯನ್ನು ಅತಿ ದುಃಖದಿಂದ ಅಲಂಕರಿಸ್ತಾರೆ. ಇವತ್ತಿನಿಂದ ಮುಂದಿನ 11 ದಿನಗಳವರೆಗೆ ಊರಲ್ಲಿ ಯಾವುದೇ ಶುಭ ಕಾರ್ಯಗಳು, ಸಮಾರಂಭಗಳನ್ನು ಮಾಡೋದಿಲ್ಲ. ಅದೇ ದಿನ ರಾತ್ರಿ ಸುಮಾರು 12 ಗಂಟೆಗೆ ದೇವಿಯರನ್ನು ಕಗ್ಗತ್ತಲಲ್ಲಿ ಪೆಟ್ಟಿಗೆಯಲ್ಲಿರಿಸಿ ತಲೆ ಮೇಲೆ ಇಟ್ಟು ದೇವಸ್ಥಾನವನ್ನು ಪ್ರವೇಶ ಮಾಡ್ತಾರೆ. ಆಗ ಯಾವುದೇ ಸದ್ದು ಸಪ್ಪಳ, ಬೆಳಕು ಇರೋದಿಲ್ಲ. ಹಾಗೆ ಇಲ್ಲಿ ಈಗ ಸೇರಿದಂಥ ಜನ ರಾತ್ರಿ ಸಮಯದಲ್ಲಿ ಇರೋದಿಲ್ಲ. ಬೆರಳೆಣಿಕೆಯಷ್ಟು ಜನ ಮಾತ್ರ ಇಲ್ಲಿ ಸೇರಿರ್ತಾರೆ. ಈ ದಿನ ಊರು ಪೂರ್ತಿಯಾಗಿ ಕತ್ತಲಲ್ಲಿ ಇರುತ್ತೆ. ದೇವಿಯರು ಬರೋ ಸಮಯದಲ್ಲಿ ಯಾರು ಮನೆಯಿಂದ ಆಚೆ ಬರಬಾರ್ದು. ಹಾಗೆ ಮನೆಯ ಬಾಗಿಲುಗಳನ್ನು ಸಂಪೂರ್ಣವಾಗಿ ಮುಚ್ಚಿಡಬೇಕು. ದೇವಿಯರಿಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹಲವು ರೀತಿಯ ಸೂಕ್ಷ್ಮವಾದ ನೀತಿ ನಿಯಮಗಳು ಇದ್ದಾವೆ. ಅದನ್ನು ಎಲ್ಲೂ ಬಹಿರಂಗಪಡಿಸೋ ಹಾಗಿಲ್ಲ. ಮತ್ತೆ ದೇವಿಯರನ್ನು 11 ದಿನಗಳಾದಮೇಲೆ ಪುನರ್ ಪ್ರತಿಷ್ಠೆ ದಿನ ದೇವಸ್ಥಾನದಲ್ಲಿ ನೋಡ್ಬೋದು. ಜಾತ್ರೆ ಹೇಗೆ ಕಳೀತು ಅಂತಲೇ ಗೊತ್ತಾಗಿಲ್ಲ. ಇದು ಪುನರ್ ಪ್ರತಿಷ್ಠಾಪನೆ ದಿನ. ನಾನು ಕೂಡ ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಿಯರನ್ನು ತುಂಬ ಸುಂದರವಾಗಿ ಅಲಂಕಾರ ಮಾಡಿದರು. ನನ್ನ ಹಾಗೆ ಇನ್ನೂ ಸಾಕಷ್ಟು ಜನ ಬಂದಿದ್ದರು. ನಮ್ಮ ಈ ವರ್ಷದ ಜಾತ್ರೆ ತುಂಬ ವಿಜೃಂಭಣೆಯಿಂದ ಸಂಪನ್ನ ಆಯಿತು. ಇನ್ನೂ 3 ವರ್ಷಗಳಾದ ಮೇಲೆ ಜಾತ್ರೆ. ಅಲ್ಲಿಯವರೆಗೆ ಏನೆಲ್ಲ ಬದಲಾವಣೆಗಳಾಗತ್ತೆ ಅಂತ ನೋಡೋಣ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಆ್ಯಂಡ್ ಟೇಕ್ ಕೇರ್.